video is made for educational and information purpose. Please make your own research before you apply. Hello guys, welcome back to my channel. ಇವತ್ತಿನ ವಿಡಿಯೋಲಿ ಅಮೆಝಾನ್ ಕಡೆಯಿಂದ ನಮಗೆ ವಂಡರ್ಫುಲ್ ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಕೊಟ್ಟಿದ್ದಾರೆ. ಮತ್ತು ನಮಗೆ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಲ್ಯಾಪ್ಟಾಪ್ ಮತ್ತು ಫ್ರೀ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಕೊಡ್ತಾರೆ. ನೀವು ಇರೋ ಜಾಗಕ್ಕೆ ನಿಮ್ಮ ಅಡ್ರೆಸ್ಗೆ ಈ ಕಂಪನಿಯವರು ಲ್ಯಾಪ್ಟಾಪ್ ಅನ್ನೋದು ಫ್ರೀಯಾಗಿ ಕೊಡ್ತಾರಂತೆ. ಅದರ ಜೊತೆಗೆ ಸಂಬಳ ಸಹ ನಿಮಗೆ 28,000ವರೆಗೂ ಕೊಡ್ತಾರೆ ಅಂತ ನಮಗೆ ಕ್ಲಿಯರಾಗಿ ಹೇಳಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಅಂದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಗೈಸ್. ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಈ ರೀತಿ ನಮಗೆ ಮೇಲ್ ಅನ್ನೋದು ಬರುತ್ತೆ. ನನ್ನ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಿತ್ತು, ಸೊ ನನಗೆ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ಬಂದಿದೆ ಸ್ನೇಹಿತರೆ. ನೋಡಿ, ಆಯ್ ಸಂಜೆ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಅಮೆಝಾನ್. ದ ನೆಕ್ಸ್ಟ್ ಸ್ಟೆಪ್ ಆಫ್ ದಿ ಅಪ್ಲಿಕೇಶನ್ ಪ್ರೊಸೆಸ್ ಇಸ್ ಆನ್ಲೈನ್ ಅಸೆಸ್ಮೆಂಟ್ ಅನ್ನೋದು ಲಿಂಕ್ ಅನ್ನೋದು ಬರುತ್ತೆ ನಿಮಗೆ. ಈ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ನೀವು ಕ್ಲಿಕ್ ಮಾಡಿ ಟೆಸ್ಟ್ ಅನ್ನೋದು ತೊಗೋಬೇಕಾಗಿರುತ್ತೆ. ಆ ಟೆಸ್ಟ್ ಏನಾದರೂ ಕಂಪ್ಲೀಟಾಗಿ ಏನಾದರೂ ಪಾಸ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಕಂಪ್ನಿಯವರು ಕಾಲ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಎಲ್ಲ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಓಕೆ, ಈ ಜಾಬ್ಗೆ ತಕ್ಕಂಗೆ ನಾನು ರೆಸ್ಯೂಮ್ ಅನ್ನೋದು ಬಿಲ್ಡ್ ಮಾಡಿದ್ದೀನಿ. ಆ ರೆಸ್ಯೂಮ್ ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡಿದ್ದೆ. ಸೊ ನನಗೆ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗಿ ನನಗೆ ಅಸೆಸ್ಮೆಂಟ್ ಲಿಂಕ್ ಸಹ ಬಂದಿದೆ ಗೈಸ್. ಇಲ್ಲಿ ನೀವೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಏನಾದರೂ ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ 3 ಜನಕ್ಕೆ ಹೈಪ್ ಮಾಡಿ. ನಂತರ ನನಗೆ ಆ ಸ್ಕ್ರೀನ್ಶಾಟ್ ಅನ್ನೋದು ನೀವು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಅದೇ ರೀತಿ ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಲಿಂಕ್ ಸಿಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಮತ್ತು ಗೈಸ್, ಈ ಜಾಬ್ ಅನ್ನೋದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಅವರ ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಅಮೆಝಾನ್ ಜಾಬ್ಸಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ರೋಲ್ ಬಂದುಬಿಟ್ಟು ಮೈ HR ಲೈವ್ ಸಪೋರ್ಟ್ ಸೂಪರ್ವೈಸರ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈಯರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಕರ್ನಾಟಕ ಅಂತ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕರ್ನಾಟಕ ಮತ್ತು ಹೈದ್ರಾಬಾದ್ಗೆ ಈ ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕೀ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಅಮೆಝಾನ್ ಕಂಪ್ನಿ ಎಲ್ಲ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾನು ನಿಮಗೆ ಮೈನ್ ಪಾಯಿಂಟ್ಸ್ ಅನ್ನೋದು ತಿಳಿಸ್ಕೊಡ್ತಾ ಬರ್ತೀನಿ ಗೈಸ್. ಆ್ಯಸ್ ಎನ್ HR ಕಾಂಟ್ರಾಕ್ಟ್ ಸೆಂಟರ್ ಪ್ರೊಫೆಷನಲ್, ಯು ವಿಲ್ ಬಿ at the forefront of our customer service operations, primarily handling live phone calls and chats. You are someone who is skilled at building positive relationship with employees through empathetic and effective communication. You are approachable and able to handle sensitive situations with tact and diplomacy in real time. You provide yourself on maintaining high ethical standards ಅಂತೆಲ್ಲ ಕೊಟ್ಟಿದ್ದಾರೆ. ಏನು ಗೊತ್ತಾ ಗೈಸ್, ಅಮೆಝಾನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ವ ಎಂಪ್ಲಾಯೀಸು, ಆ ಎಂಪ್ಲಾಯೀಸ್ಗೆ ಏನಾದರೂ ಡೌಟ್ ಬಂದಾಗ ಲೈವ್ HR ಟೀಮ್ಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡ್ತಾರೆ. ಆ ಟೀಮ್ ಬಂದುಬಿಟ್ಟು ನೀವೇ ಆಗಿರುತ್ತೆ. ಲೈವ್ HR ಟೀಮ್ ಅನ್ನೋದು ನಿಮ್ಮದಾಗಿರುತ್ತೆ. ಓಕೆನಾ? ಅವರು ಏನಾದರೂ ಎಂಪ್ಲಾಯೀಸ್ ಏನಾದರೂ ಡೌಟ್ಸ್ ಮುಖಾಂತರ ಬರ್ತಾರೆ, ಅವ್ರಿಗೆ ನೀವು ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಇಷ್ಟ ಆಗಿರುತ್ತೆ, ಸಿಂಪಲ್ ರೋಲ್ ಆಗಿರುತ್ತೆ. ನಿಮಗೇನು ಬರಲ್ಲ ಅಂದ್ರೂ ಅಪ್ಲೈ ಮಾಡ್ಬೋದು. ಯಾಕಂದರೆ ಫ್ರೆಷರ್ಸ್ ಆರ್ ಎಲಿಜಿಬಲ್ ಕೊಟ್ಟಿದ್ದಾರಲ್ಲ, ಸೊ ದಟ್ ಅವರು ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ನಂತರ ನಿಮಗೆ ಅವರು ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಸ್ನೇಹಿತರೆ. ಅಮೆಝಾನ್ ಈಸ್ ಬಿಗ್ಗೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ವ್ಯಾಕೆನ್ಸೀಸ್ ಅನ್ನೋದು ಬಿಡ್ತಾ ಇರ್ತಾರೆ. ಬಟ್ ಈ ರೋಲ್ಗೆ ವ್ಯಾಕೆನ್ಸೀಸ್ ಬಿಟ್ಟು, ಅಂದರೆ HR ರೋಲ್ಗೆ ವ್ಯಾಕೆನ್ಸಿ ಬಿಟ್ಟು ಮೋರ್ ದೆನ್ 1 ಇಯರೇ ಆಗಿದೆ. ಅವರು ನೆನ್ನೆ ತಾನೇ ಅನಿಸುತ್ತೆ ಜಾಬ್ ವ್ಯಾಕೆನ್ಸಿ ಅನ್ನೋದು ಬಿಟ್ಟಿರೋದು. ಒಳ್ಳೆ ಆಪರ್ಚುನಿಟಿ, ಬಟ್ ಮತ್ತು ರೇರ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಗೈಸ್, HR ಕಾಂಟ್ಯಾಕ್ಟ್ ಸೆಂಟರ್ ಪ್ರೊಫೆಷ್ನಲ್ ರೋಲ್ನಲ್ಲಿ ನಿಮ್ಮ ಮೈನ್ ಕೆಲಸ ಎಂಪ್ಲಾಯೀಸ್ ಜೊತೆ ನೀವು ಲೈವ್ ಫೋನ್ ಕಾಲ್ಸ್ ಮುಖಾಂತರ ಇಲ್ಲ ಚಾಟ್ ಸಪೋರ್ಟ್ ಮೂಲಕ ಸಹಾಯ ಅನ್ನೋದು ಮಾಡಬೇಕಾಗಿರುತ್ತೆ. ಎಂಪ್ಲಾಯೀಸ್ ಜೊತೆ ನೀವು ಫ್ರೆಂಡ್ಲಿ ಆಗಿ, ಪ್ರೊಫೆಷ್ನಲ್ ಆಗಿ, ಎಂಪತಿಯಿಂದ ಕಮ್ಯುನಿಕೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಸೆನ್ಸಿಟಿವ್ ಸಿಚುಯೇಷನ್ಸ್ ಬಂದಾಗ ಕಾಮಾಗಿ ರೆಸ್ಪೆಕ್ಟಿಂದ ಹ್ಯಾಂಡಲ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಎಂಪ್ಲಾಯೀಸ್ ಇನ್ಫಾರ್ಮೇಷನನ್ನು ಕಾನ್ಫಿಡೆನ್ಷಿಯಲ್ ಆಗಿ ನೀವು ಮೈಂಟೈನ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಕಂಪನಿ ರೂಲ್ಸ್ ಎಲ್ಲ ನೀವು ಕರೆಕ್ಟಾಗಿ ಫಾಲೋ ಅನ್ನೋದು ಮಾಡಬೇಕಾಗಿರುತ್ತೆ. ಫಾಸ್ಟ್ ಪೇಸ್ಡ್ ಕಾಂಟ್ಯಾಕ್ಟ್ ಸೆಂಟರ್ ಎನ್ವಿರಾನ್ಮೆಂಟ್ನಲ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಪ್ರಾಬ್ಲಮ್ಸ್ಗೆ ಕ್ವಿಕ್ ಸೊಲ್ಯೂಷನ್ ಅನ್ನೋದು ಕೊಡಬೇಕಾಗಿರುತ್ತೆ. ಕ್ರಿಟಿಕಲ್ ಥಿಂಕಿಂಗ್ನ ಯೂಸ್ ಮಾಡಿ ಕರೆಕ್ಟಾಗಿರುವಂತಹ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಎಂಪ್ಲಾಯೀಸ್ಗೆ ಕ್ವೈರೀಸ್ಗೆ ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಲೈಕ್ ಒಂದೇ ಸಮಯದಲ್ಲಿ ನಿಮಗೆ ಮಲ್ಟಿಪಲ್ ಟಾಸ್ಕ್ಸ್ ಅನ್ನೋದು ಬರ್ಬೋದು. ಪ್ರಿಯಾರಿಟೀಸ್ ಮತ್ತು ಡೆಡ್ಲೈನ್ಸ್ ಅನ್ನೋದು ಎಲ್ಲನೂ ಮ್ಯಾನೇಜ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತೆ ಗೈಸ್. ಹೊಸ ಪಾಲಿಸೀಸ್ ಮತ್ತು ಟೆಕ್ನಾಲಜೀಸ್ ಮತ್ತು ಕಂಪ್ನಿ ಅಪ್ಡೇಟ್ಸ್ಗೆಲ್ಲ ನೀವು ಬೇಗ ಅನ್ನೋದು ಕಲಿತು ಮತ್ತು ವರ್ಕನ್ನು ಮಾಡುವ ಎಬಿಲಿಟಿ ನಿಮಗೆ ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ.
ಮತ್ತು ಡಿಗ್ರಿ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಗೈಸ್. ಎನಿ ಗ್ರ್ಯಾಜುಯೇಟ್ಸ್ ವಿತ್ ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಮತ್ತು ನಿಮಗೆ 10 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲ 0 ಇಯರ್ಸ್ ಎಕ್ಸ್ಪೀರಿಯನ್ಸೇ ಇಲ್ಲ ಅಂದ್ರೂ ಅಪ್ಲೈ ಮಾಡ್ಕೋಬೋದು ಗೈಸ್. ನಿಮಗೆ ಟೋಟಲ್ 9 ಅವರ್ಸ್ ವರ್ಕ್ ಅನ್ನೋದು ಇರುತ್ತೆ. 8 ಅವರ್ಸ್ ನಿಮ್ಮದು ಕೆಲಸ ಇರುತ್ತೆ, 1 ಅವರ್ ಬ್ರೇಕ್ ಇರುತ್ತೆ. ಮತ್ತು ವೀಕಲ್ಲಿ ನಿಮಗೆ 2 ಡೇಸ್ ಅನ್ನೋದು ಲೀವ್ ಇರುತ್ತೆ ಸ್ನೇಹಿತರೆ. 5 ಡೇಸ್ ಮಾತ್ರ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ, 2 ಡೇಸ್ ನಿಮಗೆ ಲೀವ್ ಇರುತ್ತೆ. ಹೈದ್ರಾಬಾದ್ ಮತ್ತು ಬ್ಯಾಂಗ್ಳೂರು ಕರ್ನಾಟಕ ಜನ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ಅಪ್ಲೈನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಲಾಗಿನ್ ಯೂಸಿಂಗ್ ಯು ಅಮೆಝಾನ್ ಜಾಬ್ಸ್ ಅಕೌಂಟ್. ನಿಮ್ದು ಏನಾದರೂ ಅಮೆಝಾನ್ ಜಾಬ್ ಅಕೌಂಟ್ ಇದ್ದರೆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗ್ಬೋದು. ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಲ್ಲಿ ಲಾಗಿನ್ ವಿತ್ ಗೂಗಲ್, ಆ್ಯಪಲ್ ಆರ್ ಲಿಂಕ್ಡ್ಇನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಅದು ಇವಾಗ ಲಾಗಿನ್ ವಿತ್ ಗೂಗಲ್ ಅನ್ನೋದು ಎಲ್ಲರ ಹತ್ರ ಇದ್ದೇ ಇರುತ್ತಲ್ವ. ಸೊ ಲಾಗಿನ್ ವಿತ್ ಗೂಗಲ್ನ ಚೂಸ್ ಮಾಡ್ಕೊಂಡು ನೀವು ಜಾಬ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಯಾವುದು ಬೇಡ, ನೀವು ಕ್ಲಿಯರಾಗಿ ಕ್ರಿಯೇಟ್ ಅಕೌಂಟ್ ಮಾಡಿಕೊಂಡು ಮಾಡಿದ್ರೂ ಒಳ್ಳೆಯದೇ. ಇಲ್ಲಿ ಕ್ರಿಯೇಟನೇ ಅಮೆಝಾನ್ ಅಕೌಂಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸದಾಗಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಲೈಕ್ ನಿಮ್ಮ ನೇಮ್, ಪ್ರೊಫೈಲ್ ಎಲ್ಲ ಕ್ಲಿಯರಾಗಿ ಕ್ರಿಯೇಟ್ ಮಾಡಿಕೊಂಡು ನಂತರ ಇಮೇಲ್ ಮತ್ತು ಪಾಸ್ವರ್ಡ್ ಅನ್ನೋದು ಸೇವ್ ಮಾಡಿಕೊಂಡು ಮೇಲೆ ನೀವು ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ನೋದು ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನಾನು ಸಹ ಲೈವ್ ಮುಖಾಂತರ ಕ್ರಿಯೇಟ್ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ. ಈ ಥರ ನಿಮ್ಮ ಹೆಸರು ಮತ್ತು ಅಮೆಝಾನ್ ಮತ್ತು 123 156 ಏನಾದರೂ ನಂಬರ್ ಹಾಕಿ @gmail.com ಅಂತ ಹೇಳ್ಬಿಟ್ಟು ನೀವೊಂದು ಇಮೇಲ್ ಅಡ್ರೆಸ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಮತ್ತು ನಂತರ ಎಂಟರೇ ನ್ಯೂ ಪಾಸ್ವರ್ಡ್ ಇದೆ ನೋಡಿ ಸ್ನೇಹಿತರೆ. ಇದು ಬಂದುಬಿಟ್ಟು ಮೈನ್ ಆಗಿರುತ್ತೆ. ಯಾಕಂದರೆ ಇದಕ್ಕೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪಾಸ್ವರ್ಡ್ ಮಸ್ಟ್ ಕಂಟೈನ್ ಬಿಗ್ ಕ್ಯಾಪಿಟಲ್ ಲೆಟರ್ ಒಂದು ಇರಬೇಕಾಗಿರುತ್ತೆ, ಸ್ಮಾಲ್ ಲೆಟರ್ ಒಂದು ಇರಬೇಕಾಗಿರುತ್ತೆ ಗೈಸ್. ಮತ್ತು ಅಂದರೆ ಅಪ್ಪರ್ ಕೇಸ್ ಲೆಟರ್ ಒಂದಿರಬೇಕು, ಲೋವರ್ ಕೇಸ್ ಲೆಟರ್ ಒಂದಿರಬೇಕು. ನಂಬರ್ಸಲ್ಲಿ 0 to 9 ಒಂದು ನಂಬರ್ ನಿಮ್ಮದು ಇರಬೇಕಾಗಿರುತ್ತೆ. ಮತ್ತು ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಎಕ್ಸಾಂಪಲ್ ಪರ್ಸೆಂಟೇಜು, ಕಾಮ, ಫುಲ್ ಸ್ಟಾಪ್, ಆ ರೀತಿ ಯಾವುದಾದ್ರೂ ಒಂದು ಪಾಸ್ವರ್ಡ್ ಅನ್ನೋದು ಇರಬೇಕಾಗಿರುತ್ತೆ. ಟೋಟಲ್ ನಿಮಗೆ 8 ಕ್ಯಾರೆಕ್ಟರ್ಸ್, 8 ಆಲ್ಫಾಬೆಟ್ಸ್ ಅನ್ನೋದು ನೀವು ಟೈಪ್ ಮಾಡಿ ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ಪಾಸ್ವರ್ಡ್ ಬಂದುಬಿಟ್ಟು 8 ಕ್ಯಾರೆಕ್ಟರ್ಸ್ ಇರಬೇಕಾಗಿರುತ್ತೆ. ಅದರಲ್ಲಿ ಅಪ್ಪರ್ ಕೇಸ್ ಅಂದರೆ ಬಿಗ್ ಲೆಟರ್, ಸ್ಮಾಲ್ ಲೆಟರ್ ಒಂದು, ನಂಬರ್ ಒಂದು, ಮತ್ತು ಫುಲ್ ಸ್ಟಾಪ್, ಕಾಮ ಒಂದು ಎಲ್ಲ ಇರಬೇಕಾಗಿರುತ್ತೆ ನಿಮ್ಮ ಪಾಸ್ವರ್ಡಲ್ಲಿ. ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ಅನ್ನೋದು ನೀವು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಅನ್ನೋದು ಆಗಬೇಕಾಗಿರುತ್ತೆ ಗೈಸ್. ಇದು ಯಾವುದು ಬೇಡ ಅಂತಂದರೆ ನೀವು ಲಾಗಿನ್ ವಿತ್ ಗೂಗಲ್ನ ಕ್ರಿಯೇಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಚೂಸ್ ಇಮೇಲ್ ಅಕೌಂಟ್ ಬರುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ನ ಚೂಸ್ ಮಾಡಿಕೊಂಡು ನೀವು ಈ ಜಾಬ್ಗೆ ಅಪ್ಲೈ ಸಹ ಮಾಡ್ಕೋಬೋದು ಗೈಸ್. ಇಲ್ಲಿ ನೋಡ್ಬೋದು, ನಂಗೆ ಸಹ ಮಾಡಿದ್ದೀನಿ. ಅದು ಮಾಡಿ ನಿಮಗೆ ಇಲ್ಲಿ ನೋಡಿಸ್ತಿದ್ದೀನಿ. ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅನ್ನೋದು ಮಾಡಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ಗೆ ಕೋಡ್ ಅನ್ನೋದು ಬರುತ್ತೆ, ಅದನ್ನು ಹಾಕಿದ್ರೆ ಕನ್ಫರ್ಮ್ ಆಗುತ್ತೆ. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗಿದೆ. ನಿಮ್ಮ ಡು ಯು ಹ್ಯಾವ್ ಎ ಬ್ಯಾಚುಲರ್ಸ್ ಡಿಗ್ರಿ ಆರ್ ಬ್ಯಾಚುಲರ್ಸ್ ಔಟ್ ಆಫ್ ಡಿಗ್ರಿ ಅಂತ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಅದಕ್ಕೆ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ಬ್ಯಾಚುಲರ್ಸ್ ಡಿಗ್ರಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಆರ್ ನೋ ಅಂತ ಹಾಕಿ ಸ್ನೇಹಿತರೆ. ಎಲ್ಲದಕ್ಕೂ ಎಸ್ ಹಾಕೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಡು ಯು ಹ್ಯಾವ್ ನಾಲೆಜ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್, ಮತ್ತು ಅದರಲ್ಲಿ ಏನೋ ಎಕ್ಸೆಲಲ್ಲಿ, ಔಟ್ಲುಕ್, ಇನ್ಫೋಪಾತ್, ಶೇರ್ ಪಾಯಿಂಟ್ ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀವು ಸೆಲೆಕ್ಟ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಎಸ್ ಆರ್ ನೋ ಅನ್ನೋದು ಹಾಕಬೇಕಾಗಿರುತ್ತೆ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಅಂತ ಕೇಳ್ತಿದ್ದಾರೆ. ಚೆನ್ನಾಗಿ ಮಾತಾಡೋಕ್ಕೆಲ್ಲ ನಿಮಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ ಗೈಸ್. ಅದಕ್ಕೆ ಎಸ್ ಅಂತ ಹಾಕಿ. ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, 1 ಇಯರ್ಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ಹ್ಯೂಮನ್ ರಿಸೋರ್ಸಸಲ್ಲಿ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ ಸ್ನೇಹಿತರೆ. ನಾನಿಲ್ಲಿ ಎಸ್ ಹಾಕಿದ್ದೀನಿ. ನೀವು ಅಷ್ಟೇ ಎಲ್ಲದಕ್ಕೂ ಎಸ್ ಹಾಕಿ. ಎಸ್ ಹಾಕಿದ್ರೆ ಮಾತ್ರ ನಿಮಗೆ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ಬರುತ್ತೆ. ಸೊ ಎಲ್ಲದಕ್ಕೂ ಎಸ್ ಹಾಕೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ 1 ಇಯರ್ ಆದರೂ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸಲ್ಲಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸಹ ನಾನು ಎಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಂದರೆ ಸ್ಟಾರ್ ಮಾರ್ಕ್ ಇರೋದಕ್ಕೆ ಎಲ್ಲದಕ್ಕೂ ನೀವು ಆನ್ಸರ್ ಎಂದು ಮಾಡಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ದಟ್ ಇನ್ಕ್ಲೂಡ್ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್, ಅಟೆನ್ಷನ್ ಟು ಡೀಟೇಲ್ ಅಂಡ್ ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಹಾಕಿ. ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ ಹ್ಯೂಮನ್ ರಿಸೋರ್ಸಸಲ್ಲಿ ಅಂತ ಕೇಳ್ತಿದ್ದಾರೆ. ಎಸ್ ಆಗಬೇಕಾಗಿರುತ್ತೆ. ಬ್ಯಾಚುಲರ್ಸ್ ಡಿಗ್ರಿ ಆಗಿದೆಯಾ ನಿಮ್ಮದು ಯಾವುದಾದ್ರೂ ಸ್ಟ್ರೀಮಲ್ಲಿ ಅಂತ ಕೇಳ್ತಿದ್ದಾರೆ. ಲೈಕ್ ಏನಾದರೂ HR ಸ್ಟ್ರೀಮಲ್ಲೆಲ್ಲ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ ಸ್ನೇಹಿತರೆ. ಎಕ್ಸ್ಪೀರಿಯನ್ಸ್ ದಟ್ ಇನ್ಕ್ಲೂಡ್ಸ್ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್ ಎಲ್ಲ ಇದೆಯಾ ಅಂತ ಕೇಳ್ತಿದ್ದಾರೆ. ಅದಕ್ಕೂ ಎಸ್ ಆಗಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಲಿಂಗ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್
ಅಂದರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಎಲ್ಲ ನೀವು ಮೈಂಟೈನ್ ಮಾಡೋಕ್ಕೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಲ್ಲದಕ್ಕೂ ಎಸ್ ಹಾಕಿ ನಂತರ ಕಂಟಿನ್ಯೂ ಕೊಟ್ಟರೆ ಅದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಓಪನ್ ಆಗಿದೆ. ಮತ್ತು ಕೆಲವೊಂದು ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಗೈಸ್. ಮತ್ತು ವರ್ಕ್ ಹಿಸ್ಟ್ರಿ, ಸ್ಕಿಲ್ಸ್ ಎಲ್ಲ, ಎಜುಕೇಷನು, ಜಾಬ್ ಸ್ಪೆಸಿಫಿಕ್ ಕ್ವಶನ್ಸು, ವರ್ಕ್ ಎಲಿಜಿಬಿಲಿಟಿ ಎಲ್ಲ ಇದಕ್ಕೆಲ್ಲ ಸ್ಟಾರ್ ಮಾರ್ಕ್ ಇರೋ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ನಾನು ಇಲ್ಲಿ ಎಲ್ಲದಕ್ಕೂ ಕ್ಲಿಯರಾಗಿ ಆನ್ಸರ್ ಅನ್ನೋದು ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ ಗೈಸ್, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ವರ್ಕ್ ಎಲಿಜಿಬಿಲಿಟಿ ಕೇಳ್ತಿದ್ದಾರೆ, ಇದ್ದರೆ ಹಾಕಿ. ಅಪ್ಲೋಡ್ ಯುವರ್ ರೆಸ್ಯೂಮ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಇಲ್ದು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಆಪ್ಷನ್ಸ್ ಅನ್ನೋದು ಓಪನ್ ಆಗುತ್ತೆ. ಯೂಸ್ ಲಿಂಕ್ಡ್ಇನ್ ಮತ್ತು ಗೂಗಲ್ ಡ್ರೈವ್, ಯಾವುದ್ರಲ್ಲಿ ನಿಮ್ಮ ರೆಸ್ಯೂಮ್ ಅನ್ನೋದು ಸೇವ್ ಮಾಡಿರ್ತೀರೋ ಅದ್ರ ಮುಖಾಂತರ ನೀವು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ನಾನಿಲ್ಲಿ ಬ್ರೌಸ್ ಡಿವೈಸ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದೆ. ಪ್ಲೀಸ್ ಯೂಸ್ ಎ PDF ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ. PDF ಮುಖಾಂತರ ಇರುವ ರೆಸ್ಯೂಮ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಗೈಸ್. ನಾನು ಅದನ್ನು ಕ್ಲಿಕ್ ಮಾಡಿ ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಅದನ್ನು ಸಹ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಕ್ಲಿಯರಾಗಿ ಈ ವಿಡಿಯೋಲಿ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್. ತುಂಬ ಜನ ಡೌಟ್ಸ್ ಎಲ್ಲ ಕೇಳ್ತಿದ್ರು, ಅಪ್ಲೈ ಮಾಡೋದು ಹೇಗೆ ಅಂತ ಸಹ ಡೌಟ್ಸ್ ಅನ್ನೋದು ಕೇಳ್ತಿದ್ರು. ಮತ್ತು ನಿಧಾನಕ್ಕೆ ಹೇಳಿ ಮ್ಯಾಮ್ ಅಂದಿದ್ರು. ಸೊ ನಾನು ನಿಧಾನಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಗೈಸ್. ಓಕೆ, ವಾಟ್ಸಪ್ ಡಾಕ್ಯುಮೆಂಟ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು, ರೆಸ್ಯೂಮ್ ಅನ್ನೋದು ಸೇವ್ ಆಗಿರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ನಾನು ಸಹ ವಾಟ್ಸಪ್ ಡಾಕ್ಯುಮೆಂಟ್ಸಲ್ಲಿ ರೆಸ್ಯೂಮ್ ಅನ್ನೋದು ಇತ್ತು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಿ ಸ್ವಲ್ಪ ಟೈಮ್ ಅನ್ನೋದು ತೊಗೊಳುತ್ತೆ ಗೈಸ್. ರೆಸ್ಯೂಮ್ ಅಪ್ಲೋಡ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು ನಮಗೆ ಅಟ್ಲೀಸ್ಟ್ ಒಂದು 60 ಸೆಕೆಂಡ್ಸ್ 30 ಸೆಕೆಂಡ್ಸ್ ಟೈಮ್ ಅನ್ನೋದು ತೊಗೊಳುತ್ತೆ. ಅದಾದ ನಂತರ ಸಕ್ಸಸ್ ಅಂತ ನಮಗೆ ಬರುತ್ತೆ. ನೋಡ್ಬೋದು ಇಲ್ಲಿ ಯುವರ್ ರೆಸ್ಯೂಮ್ ವಾಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಅನ್ನೋದು ಓಪನ್. ನೀವು ಎಲ್ಲ ಕ್ಲಿಯರಾಗಿ ಏನಾದರೂ ಅಪ್ಲೈ ಮಾಡಿದರೆ ಯಾವುದೇ ರೀತಿ ಕ್ವಶನ್ಸ್ ಅವರು ಕೇಳೋದಿಲ್ಲ ಗೈಸ್. ನೀವೇನಾದರೂ ಮಿಸ್ ಮಾಡಿದರೆ ಅದು ಕರೆಕ್ಟಾಗಿ ತೊಗೊಳ್ಳೋದಿಲ್ಲ. ಸೊ ನೋಡ್ಕೊಂಡು ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ನಾನು ಸಹ ಕಲಿಸಿದ್ದೆ ಅಪ್ಲಿಕೇಶನ್ನು ಪೆಂಡಿಂಗ್ ಅಸೆಸ್ಮೆಂಟ್ ಅಂತ ನನಗೆ ಬಂದಿದೆ. ನಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆದರೆ ನಮಗೆ ಈ ಥರ ಅಸೆಸ್ಮೆಂಟ್ ಅನ್ನೋದು ಬರುತ್ತೆ ಗೈಸ್. ಆಟೋಮೆಟಿಕ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗಿಬಿಡುತ್ತೆ. ನಾವು ಅಪ್ಲೈ ಮಾಡಿದ ಕೂಡಲೇ ಏನಾದರೂ ನೀವು ಎಲ್ಲದಕ್ಕೂ ಕರೆಕ್ಟಾಗಿ ನಾನು ಹೇಳಿರೋ ಪ್ರಕಾರನೇ ಆನ್ಸರ್ ಮಾಡಿದ್ರೆ ಆಟೋಮೆಟಿಕ್ ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಟೆಸ್ಟ್ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ಸಿಗುತ್ತೆ ಗೈಸ್. ಓಕೆ, ಸೊ ನಿಧಾನಕ್ಕೆ ಎಲ್ಲ ಕ್ಲಿಯರಾಗಿ ನೋಡಿ ಮತ್ತು ನೀವು ಆಪ್ಷನ್ಸ್ ಅನ್ನೋದು ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಅಮೆಝಾನ್ ಜಾಬ್ಸಲ್ಲಿ ನಮಗೆ ಅಮೆಝಾನ್ ಜಾಬ್ಸಿಂದ ನಮಗೆ ಇಮೇಲ್ ಸಹ ಬಂದಿರುತ್ತೆ ಗೈಸ್. ಅದನ್ನು ಸಹ ನಾನು ನಿಮಗೆ ಇಲ್ಲಿ ನೋಡಿಸ್ತೀನಿ ನೋಡಿ. ಟೇಕ್ ಅಸೆಸ್ಮೆಂಟ್ ಅಂತಿರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಅಸೆಸ್ಮೆಂಟ್ಗೆ ಏನೆಲ್ಲ ಬೇಕಾಗಿರುತ್ತೆ ಎಲ್ಲ ನಮಗೆ ಕ್ಲಿಯರಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕೊಡ್ತಾರೆ. ಬಟ್ ಆ ಕ್ವಶನ್ಸ್ನ ನಾವು ಶೇರ್ ಮಾಡಬಾರ್ದು ಗೈಸ್ ವೀಡಿಯೋಸಲ್ಲಿ. ಸೊ ನಾನಿಲ್ಲಿ ಶೇರ್ ಮಾಡಿಲ್ಲ. ನೀವು 2 ಫೋನ್ಸ್ ಏನಾದರೂ ಯೂಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಏನಾದರೂ ಯೂಸ್ ಮಾಡಿಕೊಂಡು ಜಾಬ್ ಅಂತೀನಿ ಟೆಸ್ಟ್ ಅನ್ನೋದು ನೀವು ಸಕ್ಸಸ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು, ಬಿಫೋರ್ ವಿ ಬಿಗಿನ್ ಲೆಟ್ಸ್ ಕವರ್ ಫ್ಯೂ ಇಂಪಾರ್ಟೆಂಟ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೀವು ಆನ್ಸರ್ ಅನ್ನೋದು ChatGPTಯಲ್ಲಿ ಏನಾದರೂ ಹಾಕಿ ಕಾಪಿ ಪೇಸ್ಟ್ ಅನ್ನೋದು ಏನಾದರೂ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಆ ರೀತಿ ಏನು ಮಾಡಬಾರ್ದು ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಅವರು ಐಡೆಂಟಿಫೈ ಮಾಡ್ತಾರಂತೆ, ಆಟೋಮೆಟಿಕ್ ಐಡೆಂಟಿಫೈ ಮಾಡ್ತಾರೆ. ಸೊ ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ ಮತ್ತು ಟೈಪ್ ಮಾಡಿ ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಮತ್ತು ಸ್ಕ್ರೀನ್ಶಾಟ್ಸ್ನ ತೊಗೊಂಡು ಬೇರೆ ಕಡೆ ಹಾಕೋದು ಮತ್ತು ಸ್ಕ್ರೀನ್ ಫಂಕ್ಷನ್ಸ್ನ ಯೂಸ್ ಮಾಡೋದು, ಈ ರೀತಿ ಯಾವುದು ಮಾಡಬಾರ್ದು ಟೆಸ್ಟ್ ಮಾಡುವಾಗ ಅಂತ ನಮಗಿಲ್ಲಿ ಕೊಟ್ಟಿದ್ದಾರೆ. ಓಕೆ, ಪ್ರೈವಸಿ ನೋಟಲ್ಲಿ ನೋಡ್ಬೋದು, ಅದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಎಲ್ಲ ಕ್ಲಿಯರಾಗಿ ಓದಿ. ಮತ್ತು ಮಿಸ್ಬಿಹೇವಿಯರ್ ಡಿಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಏನಾದರೂ ಮಿಸ್ಬಿಹೇವಿಯರ್ ಮಾಡೋದು ಟೆಸ್ಟ್ಸಲ್ಲಿ ಹಂಗೆಲ್ಲ ಇದ್ದರೆ ನಿಮ್ಮನ್ನು ಪರ್ಮನೆಂಟ್ ಅನ್ನೋದು ಟರ್ಮಿನೇಟ್ ಅನ್ನೋದು ಮಾಡ್ತಾರಂತೆ. ಇಲ್ಲಿ ನೆಕ್ಸ್ಟು ಬೈ ಚೆಕಿಂಗ್ ದಿಸ್ ಜಾಬ್ ಅಂತ ಐ ಅಕ್ನಾಲೇಜ್ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಟೆಸ್ಟ್ ಅನ್ನೋದು ಅಟೆಂಡ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಟೆಸ್ಟ್ ಅನ್ನೋದು ಅಟ್ಲೀಸ್ಟ್ ನಿಮಗೆ 30 ಮಿನಿಟ್ಸ್ ಆದರೂ ಇರುತ್ತಂತೆ. ಆ ಟೆಸ್ಟ್ ಅನ್ನೋದು ನೀವು ಅಟೆಂಡ್ ಮಾಡಿದ್ರೆ ಖಂಡಿತ ಈ ಜಾಬ್ ಅನ್ನೋದು ನಿಮಗೆ ಆಗ್ಬೋದು. ಟ್ರೈ ಮಾಡಿ ಗೈಸ್. ಓಕೆ, ಮನೆಗಳೇ ಇರುತ್ತಲ್ಲ, ವರ್ಚುವಲ್ ಆಪರ್ಚುನಿಟಿ ಆಗಿರುತ್ತೆ. ನಿಮ್ಮ ಮನೆಗೆ ಅವರು ಲ್ಯಾಪ್ಟಾಪ್ ಅನ್ನೋದು ಕಲಿಸ್ಕೊಡ್ತಾರೆ. ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಷ್ಟೇ ಆಗಿರುತ್ತೆ ಗೈಸ್ ಇವತ್ತಿನ ವೀಡಿಯೋಲಿ. ನನಗೆ ಇಲ್ಲಿ ಇಮೇಲ್ ಸಹ ಬಂದಿದೆ ಗೈಸ್, ಅದನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ ನೋಡಿ. ಕಂಪ್ಲೀಟ್ ಯುವರ್ ಅಸೆಸ್ಮೆಂಟ್ ಅಂತ ನಮಗೆ ಮಾರ್ನಿಂಗ್ ತಾನೇ ನನಗೆ ಬಂದಿತ್ತು.
ಹಾಯ್ ಸಂಧ್ಯಾ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಅಮೆಝಾನ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಟೆಸ್ಟ್ ಪ್ರೋಸೆಸ್ ಆಗಿರುತ್ತೆ. ಅದನ್ನು ನೀವು ಅಟೆಂಡ್ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಮೇಲಲ್ಲಿ ಸಹ ನಮಗೆ ಟೆಸ್ಟ್ ಲಿಂಕ್ ಅನ್ನೋದು ಕೊಟ್ಟಿರ್ತಾರೆ ಗೈಸ್. ನಿಮಗೆ ಅಪ್ಲಿಕೇಶನಲ್ಲಿ ಟೆಸ್ಟ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಇಮೇಲಲ್ಲಿ ಟೆಸ್ಟ್ ಲಿಂಕ್ ಅನ್ನೋದು ಕೊಟ್ಟಿರ್ತಾರೆ. ಅದನ್ನು ಕ್ಲಿಕ್ ಮಾಡಿ ನೀವು ಟೆಸ್ಟ್ ಅನ್ನೋದು ತೊಗೋಬೋದು. ಓಕೆ, ಅಷ್ಟೇ ಆಗಿರುತ್ತೆ. ಇವತ್ತಿನ ವೀಡಿಯೋಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ 3 ಜನಕ್ಕೆ ಶೇರ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡಿ ನಂತರ ನನಗೆ ಸ್ಕ್ರೀನ್ಶಾಟ್ ಅನ್ನೋದು ಕಳಿಸ್ಕೊಟ್ರೆ ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಬಾಯ್.